ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಭಟ್ಕಳದಲ್ಲಿ ಕಬಡ್ಡಿ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಪ್ರೋ ಕಬಡ್ಡಿ ಮಾದರಿಯಲ್ಲಿ ಜಿಲ್ಲಾ ಮಟ್ಟದ ಫೆಡರೇಷನ್ ಕಪ್ ಪಂದ್ಯಾಟಕ್ಕೆ ಭಟ್ಕಳ ಸಜ್ಜಾಗಿದೆ. ಮೇ 9 ಮತ್ತು 10ರಂದು ನಡೆಯಲಿರುವ ಈ ಕ್ರೀಡಾ ಜಾತ್ರೆ ಕಬಡ್ಡಿ ಅಭಿಮಾನಿಗಳಿಗೆ ರೋಚಕ ಅನುಭವ ನೀಡಲಿದೆ. ಆಕರ್ಷಕ ಬಹುಮಾನ ಮೊತ್ತದೊಂದಿಗೆ ನಡೆಯಲಿರುವ ಈ ಪಂದ್ಯಾವಳಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಭಟ್ಕಳ ತಾಲೂಕಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಪ್ರೋ ಕಬಡ್ಡಿ ಮಾದರಿಯಲ್ಲಿ ಜಿಲ್ಲಾ ಮಟ್ಟದ ಫೆಡರೇಷನ್ ಕಪ್ ಪಂದ್ಯಾಟವನ್ನು ಮೇ 9 ಮತ್ತು 10ರಂದು ಭಟ್ಕಳದ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕುರಿತು ಮಾತನಾಡಿದ ಉತ್ತರ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್, ಪಂದ್ಯಾವಳಿಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವಾಗಿ 75,000 ರೂಪಾಯಿ, ದ್ವಿತೀಯ ಬಹುಮಾನ 50,000 ಹಾಗೂ ತೃತೀಯ ಬಹುಮಾನ 25,000 ರೂಪಾಯಿ ನಿಗದಿಪಡಿಸಲಾಗಿದೆ. ಆಟಗಾರರಲ್ಲಿ ಹೆಚ್ಚಿನ ಉತ್ಸಾಹ ಮೂಡಿಸಿದೆ. ಭಟ್ಕಳದಲ್ಲಿ ಕಬಡ್ಡಿಗೆ ವಿಶೇಷ ಮಹತ್ವವಿದ್ದು, ಕಳೆದ ಕೆಲವು ವರ್ಷಗಳಿಂದ ಪಂದ್ಯಾವಳಿ ನಡೆಯದೆ ಅಭಿಮಾನಿಗಳು ನಿರಾಸೆಗೊಂಡಿದ್ದರು. ಇದೀಗ ಪ್ರೋ ಕಬಡ್ಡಿ ಮಾದರಿಯಲ್ಲಿ ನಡೆಯುತ್ತಿರುವ ಈ ಫೆಡರೇಷನ್ ಕಪ್ ಮತ್ತೆ ಕಬಡ್ಡಿ ಸಂಭ್ರಮವನ್ನು ತಂದೊಡ್ಡಲಿದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಶ್ರೇಷ್ಠ ಆಟಗಾರರು ಪಾಲ್ಗೊಳ್ಳಲಿದ್ದು, ಕ್ರೀಡಾಭಿಮಾನಿಗಳಿಗೆ ರೋಚಕ ಮತ್ತು ತೀವ್ರ ಸ್ಪರ್ಧಾತ್ಮಕ ಪಂದ್ಯಗಳ ನಿರೀಕ್ಷೆ ಇದೆ. ಜಿಲ್ಲಾ ಮಟ್ಟದ ಪ್ರೋ ಮಾದರಿಯ ಲೀಗ್ ಪಂದ್ಯಾವಳಿಯನ್ನು ಭಟ್ಕಳದ ನವಾಯ್ತ್ ಕಾಲೋನಿ ಭಟ್ಕಳ ತಾಲೂಕಾ ಗ್ರೌಂಡಿನಲ್ಲಿ ನಡೆಯಲಿದೆ. ಈ ಒಂದು ಪಂದ್ಯಾವಳಿ ಮೇ 9 ಮತ್ತು 10ರಂದು ನಡೆಯಲಿದೆ ಮತ್ತು ಪ್ರಥಮ ಬಹುಮಾನ 75,000, ದ್ವಿತೀಯ ಬಹುಮಾನ 50,000 ಹಾಗೂ ತೃತೀಯ ಹಾಗೂ ಚತುರ್ಥ ಬಹುಮಾನ 25,000. ಈ ಒಂದು ಪಂದ್ಯಾವಳಿಗೆ ಆಡುವಂಥ ಕ್ರೀಡಾಪಟುಗಳು ಲಿಂಕ್ ಮುಖೇನ, ವಾಟ್ಸಪ್ ಲಿಂಕ್ ಮುಖೇನ ತಮ್ಮ ಹಾಜರಾತಿಯನ್ನು ಸಲ್ಲಿಸಬೇಕು. ತಮ್ಮ ಫಾರ್ಮ್ ಅನ್ನು ಭರ್ತಿ ಮಾಡಿ ಆನ್ಲೈನ್ ಮುಖಾಂತರನೇ ಭರ್ತಿ ಮಾಡಬೇಕು. ದಯವಿಟ್ಟು ಎಲ್ಲ ಉತ್ತರ ಕನ್ನಡ ಕ್ರೀಡಾಪಟುಗಳು ಫಾರ್ಮ್ ಅನ್ನು ಭರ್ತಿ ಮಾಡಿ ಆದಷ್ಟು ಬೇಗ 27ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ ಇದು ಮಾಡಿ. ಇದರಲ್ಲಿ 8 ತಂಡಗಳಿವೆ, ಓನರ್ಗಳು ಇದ್ದಾರೆ. ಆ ತಂಡಕ್ಕೆ 8 ಓನರ್ಗಳಿದ್ದಾರೆ. ಒಟ್ಟು ಸುಮಾರು 5,000 ಜನ ಕೂತು ವೀಕ್ಷಿಸುವಂಥ ಗ್ಯಾಲರಿ ಕೂಡ ನಮ್ಮ ತಾಲೂಕಾ ಕಬಡ್ಡಿ ಅಸೋಸಿಯೇಷನ್ ಆಯೋಜಿಸಿದೆ. ದಯವಿಟ್ಟು ಉತ್ತರ ಕನ್ನಡ ಹಾಗೂ ಭಟ್ಕಳದ ಕ್ರೀಡಾಭಿಮಾನಿಗಳು, ಕ್ರೀಡಾ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪಂದ್ಯಾವಳಿಗೆ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ.